ಓಂ ಗಣೇಶ ರಾಯರಿದ್ದಾರೆ. 2026 ಕುಂಭರಾಶಿ ವರ್ಷ ಭವಿಷ್ಯ ಹೇಗಿದೆ ನೋಡೋಣ. ಈ ವರ್ಷ ನಿಮ್ ಲೈಫಲ್ಲಿ ಏನೆಲ್ಲ ಒಳ್ಳೇದಾಗುತ್ತೆ, ಏನೆಲ್ಲ ಕೆಟ್ಟದಾಗುತ್ತೆ, ಅದಕ್ಕೆ ಏನ್ ಪರಿಹಾರ ಮಾಡಬೇಕು, ಏನ್ ರೆಮಿಡೀಸ್ ಮಾಡ್ಬೇಕಂತ ತಿಳಿಸ್ತಾ ಹೋಗ್ತೀನಿ. ನನ್ನ ಹೆಸರು ಜ್ಞಾನ ಪ್ರಕಾಶ್ ಅಂತ. ನಾನು ಬಂದು ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಸೋಮವಾರದಿಂದ ಶುಕ್ರವರೆಗೂ ಭವಿಷ್ಯ ಜಾತಕ ಹೇಳ್ತೀನಿ. ನಾನು ಬಂದು ಕನ್ನಡ, ತೆಲುಗು, ತಮಿಳ್, ಇಂಗ್ಲಿಷ್ 4 ಭಾಷೆ ಮಾತಾಡ್ತೀನಿ. ಈ ವರ್ಷ ನಿಮ್ಮ ವರ್ಷ ಭವಿಷ್ಯ ತುಂಬಾ ಚೆನ್ನಾಗಿರ್ಲಿ ಅಂತ. ಸೊ ಫಸ್ಟ್ ಒಂದು ಪರಿಹಾರ ಹೇಳ್ತಾ ಇದೀನಿ. ಈ ಪರಿಹಾರ ಶುರು ಮಾಡೋದ್ರಿಂದ ನಿಮ್ಗಿರೋ ದಿಷ್ಟಿ ದೋಷ ಏನಾದ್ರು ಬ್ಲಾಕ್ ಮ್ಯಾಜಿಕ್ ವಾಮಾಚಾರ ಆಗಿದೆ ಎಲ್ಲ ಹೊರಟೋಗ್ಬೇಕಂತ ಫಸ್ಟ್ ರೆಮಿಡೀಸ್ ಇಂದ ಶುರು ಮಾಡೋಣ. ಆ ರೆಮಿಡೀಸ್ ಏನಪ್ಪಾ ಅಂದ್ರೆ 2 ಬೂದ್ ಕುಂಬಳಕಾಯಿ ತಗೊಬನ್ನಿ. 1 ಕುಂಬಳಕಾಯಿನ ನಿಮಗೂ ನಿಮ್ ಮನೆಗೆ ನಿಮ್ಮಲ್ಲಿ ಎಷ್ಟು ಜನ ಇದ್ದಾರೋ ಅವರೆಲ್ರಿಗೂ ದಿಷ್ಟಿ ತದ್ದಿ ಕುಂಬಳಕಾಯಿ ಹೊಡೆದ್ಬಿಟ್ಟು ಬಾಕ್ಲಲ್ಲಿ ಎಡಗಡೆ 1 ಬಲಗಡೆ 1 ಇಟ್ಕೊಡಿ. ಸೆಕೆಂಡು 2ನೇ ಕುಂಬಳಕಾಯಿ ತಕೊಂಡು ಪೂಜೆ ಮಾಡ್ಬಿಟ್ಟು ದಿಷ್ಟಿಗೆ ನಿಮ್ಮ ಮನೆ ಹತ್ರ ಬಾಕ್ಲಲ್ಲಿ ತಗ್ಲಾಕ್ಬಿಡಿ. ಇವತ್ತಿಂದ ಶುರು ಮಾಡಿ. ಇದು ಜನವರಿ 1ನೇ ತಾರೀಕು ಮಾಡ್ಬಿಟ್ಟು ಶುರು ಮಾಡಿ. ನಿಮ್ಮ ವರ್ಷ ಭವಿಷ್ಯ ತುಂಬಾ ಚೆನ್ನಾಗಿರ್ಲಿ ಅಂತ. ಹ್ಯಾಪಿ ನ್ಯೂ ಇಯರ್ ಕುಂಭರಾಶಿ ಅವರೇ. ಇವಾಗ ಜನವರಿಯಿಂದ ಮೇ ತಿಂಗಳವರೆಗೂ ಏನೆಲ್ಲ ಆಗುತ್ತೆ ಅಂತ ಹೇಳ್ತೀನಿ. ಸೊ ನಾನೇ ಅಲ್ಲ, ನಂತರ ಯಾವ ಜ್ಯೋತಿಷ್ಯರು ಸರಿ ಗೋಚರ ಫಲ ಹೇಳೋದು ಬಂದ್ಬಿಟ್ಟು 20% ಮಾತ್ರ ವರ್ಕ್ ಆಗುತ್ತೆ. ಯಾಕಂದ್ರೆ ಗೋಚರ ಫಲ ಯಾವಾಗ್ಲೂ 20% ರಿಸಲ್ಟ್ ಕೊಡೋದು. ಯಾಕೆ 100% ರಿಸಲ್ಟ್ ಕೊಡಲ್ಲ ಅಂದ್ರೆ ಇಲ್ಲ. ಯಾಕಂದ್ರೆ ನಿಮ್ಮ ಜಾತಕ ಪ್ರಕಾರ ಇವಾಗ ತಕ್ಷಣಿಗೆ ಯಾವ ದಶಾಭುಕ್ತಿ ನಡೀತಿದೆಯೋ ಅದೇ ನಿಮ್ಮನ್ನ 80% ನಿಮ್ ಲೈಫ್ ಡಿಸೈಡ್ ಮಾಡುತ್ತೆ. ದಶಾಭುಕ್ತಿ ಅನ್ನೋದು ಇವಾಗ ಈ ವಿಡಿಯೋ ನೀವು ಕುತ್ಕೊಂಡು ಎಲ್ಲಿ ನೋಡ್ತಾ ಇದ್ದೀರಾ, ಯಾವ ಮನೇಲಿ ಇದ್ದೀರಾ, ನಿಮ್ಮ ಮನೆ ಹತ್ರ ಯಾವ ಗಾಡಿ ಐತೆ, ಯಾವ ಕಾರ್ ಐತೆ, ನಿಮ್ಮ ಆರೋಗ್ಯ ಹೆಂಗೈತೆ, ಪರಿಸ್ಥಿತಿ ಹೆಂಗವ್ರೆ, ನಿಮ್ಮ ಮಕ್ಳು ಹೆಂಗಿದ್ದಾರೆ, ಮದುವೆ ಜೀವನ ಹೆಂಗೈತೆ, ಇವೆಲ್ಲ ಡಿಸೈಡ್ ಮಾಡೋದು ದಶಾಭುಕ್ತಿ. ದಶಾಭುಕ್ತಿ 80% ರಿಸಲ್ಟ್ ಕೊಡುತ್ತೆ. ಇವಾಗ ನಾನು ಹೇಳೋ ಗೋಚರ ಫಲ 20% ಮಾತ್ರ. ನಾನೇ ಅಲ್ಲ, ಯಾವ ಜ್ಯೋತಿಷ್ಯರು ಹೇಳ್ತೇನೋ ಯೂಟ್ಯೂಬ್ ಅಲ್ಲಿ 20% ವರ್ಕ್ ಆಗೋದು. ಜನವರಿ ತಿಂಗಳಿಂದ ಮೇ ತಿಂಗಳವರೆಗೂ ಏನೆಲ್ಲ ಆಗುತ್ತೆ ಅಂತ ಹೇಳ್ತೀನಿ. ನಿಮಗೆ ಸಾಡೆ ಸಾತಿ ಎಂಡಿಂಗ್ ಅಲ್ಲಿ ಇದೆ, ಬಟ್ ಇದೊಂಥರ ತುಂಬಾ ಚೆನ್ನಾಗಿದೆ. ಎಂಡಿಂಗ್ ಆಗ್ತಾ ಆಗ್ತಾ ನಿಮ್ ಲೈಫ್ ಅಲ್ಲಿ ಎಲ್ಲ ಒಳ್ಳೇದೇ ಮಾಡೋಗ್ತಾರೆ. ಇವಾಗ ಜನವರಿಯಿಂದ ಮೇ ತಿಂಗಳವರೆಗೂ ನಿಮ್ ಲೈಫ್ ಅಲ್ಲಿ ಏನೆಲ್ಲ ಆಗುತ್ತೆ ಅಂತ ಹೇಳ್ತೀನಿ. ಫಸ್ಟ್ ನೀವಿರೋ ಮನೆ ಬಿಟ್ಟು ಬೇರೆ ಕಡೆ, ಈ ಜಾಬ್ ಆಗಿದ್ರೆ ಸರಿ, ಮನೆ ಆಗಿದ್ರೆ ಸರಿ, ಮನೆ ಚೇಂಜ್ ಮಾಡಬೇಕು, ಮತ್ತೆ ಬೇರೆ ಊರ್ಗ್ ಹೋಗ್ಬೇಕು, ಜಾಬ್ ಟ್ರಾನ್ಸ್ಫರ್ ಆಗ್ಬೇಕು, ಬೇರೆ ಸ್ಟೇಟ್ ಹೋಗ್ಬೇಕು, ಬೇರೆ ಕಂಟ್ರಿ ಫಾರಿನ್ ಹೋಗ್ಬೇಕನ್ನೋರಿಗೆ ಒನ್ ಆಫ್ ದಿ ಬೆಸ್ಟ್ ಟೈಮ್. ತುಂಬಾ ಅನುಕೂಲ ಆಗುತ್ತೆ. ಈ ಟೈಮಲ್ಲಿ ಸ್ವಲ್ಪ ನಿಮ್ಗೆ ತುಂಬಾ ಯೋಚನೆ ಜಾಸ್ತಿ ಇರುತ್ತೆ, ತುಂಬಾ ಟೆನ್ಷನ್ ಇರುತ್ತೆ, ಒಂಥರ ಸಮ್ ಟೈಮ್ ತುಂಬಾ ಕನ್ಫ್ಯೂಷನ್ ಆಗ್ಬಿಡುತ್ತೆ. ಒಬ್ಬನೇ ಕುತ್ಕೊಂಡು ಒಂಟಿಯಾಗಿ ಏನೋ ಒಂದು ಯೋಚನೆ ಮಾಡ್ತಾ ಇರ್ತೀರಾ. ಆ ರೀತಿ ಸ್ವಲ್ಪ ಹಂಗಿರುತ್ತೆ, ಅದು ಸ್ವಲ್ಪ ನೋಡ್ಕೊಳ್ಳಿ. ಆಮೇಲೆ ನಿಮಗೆ ಈ ವರ್ಷ ಪೂರ್ತಿ ನೀವು ಜಾಸ್ತಿ ದೇವಸ್ಥಾನಕ್ಕೆ ತಿರುಗಾಡೋದಕ್ಕೆ, ಎಂಜಾಯ್ ಮಾಡಕ್ಕೆ, ಲಾಂಗ್ ಟ್ರಿಪ್, ಫ್ಯಾಮಿಲಿ ಜೊತೆ, ಫ್ರೆಂಡ್ಸ್ ಜೊತೆ ತೀರ್ಥಯಾತ್ರೆಗಳು ಎಲ್ಲ ತುಂಬಾ ಚೆನ್ನಾಗಿ ವಿಸಿಟ್ ಮಾಡ್ತೀರಾ. ತುಂಬಾ ಚೆನ್ನಾಗಿದೆ. ಹಣಕಾಸು ದುಡ್ಡು ಸಂಪಾದನೆ ಮಾಡ್ಬೇಕನ್ನೋರಿಗೆ, ನಾನು ಇದುವರೆಗೂ ₹1 ಕೂಡ ಸರಿಯಾಗಿ ದುಡ್ದಿಲ್ಲ ಅನ್ನೋರಿಗೆ, ಈ ವರ್ಷ ಪೂರ್ತಿ ನೀವು ಕಷ್ಟಪಟ್ಟೆ ಸಾಮಾನ್ಯ ವ್ಯಕ್ತಿನೂ ಲಕ್ಷ ಗಟ್ಟಲೆ ದುಡಿಬಹುದು. ಯಾಕಂದ್ರೆ ಈ ವರ್ಷ ಪೂರ್ತಿ ಹಣಕಾಸು ದುಡಿಯೋದಕ್ಕೆ ಒನ್ ಆಫ್ ದಿ ಬೆಸ್ಟ್ ಟೈಮು. ಚೆನ್ನಾಗಿ ದುಡ್ಡು ಹಣಕಾಸು ಸಂಪಾದನೆ ಮಾಡ್ಬೋದು ಅಂತ ತೋರಿಸಿದೆ. ಖಂಡಿತ ಮಾಡ್ತೀರಾ. ಮದುವೆ ಆಗ್ಬೇಕಾ? ಕಣ್ಣು ಮುಚ್ಕೊಂಡು ಮದುವೆ ಆಗಿ ಒಳ್ಳೆ ಸಂಬಂಧ ಬರುತ್ತೆ. ತುಂಬಾ ಜನ ಹೇಳ್ತಾರೆ ಈ ಸಾಡೆ ಸಾತಿ ಅಂತ. ಸಾಡೆ ಸಾತಿ ಇದ್ರೆ ಕೂಡನು ಸಾಡೆ ಸಾತಿ ಟೈಮಲ್ಲಿ ನರೇಂದ್ರ ಮೋದಿ ಅವರು ಪ್ರೈಮ್ ಮಿನಿಸ್ಟರ್ ಆಗಿದ್ದು. ಸೊ ಸಾಡೆ ಸಾತಿ ಅನ್ನೋದು ಒಂಥರ ಅದೃಷ್ಟ ಅಂತ ಹೇಳ್ತೀನಿ. ಯಾಕೆ ಅದೃಷ್ಟ ಅಂದ್ರೆ ನಿಮ್ ಲೈಫಲ್ಲಿ ಯಾರು ಒಳ್ಳೆಯವರು, ಯಾರು ಕೆಟ್ಟವರು, ಯಾರು ನಂಬೇಕು, ಯಾರನ್ನ ನಂಬಾರ್ದು, ನಿಮ್ಮ ಫ್ರೆಂಡ್ಸ್, ನೀವು ಕಷ್ಟದಲ್ಲಿರುವಾಗ ಫ್ರೆಂಡ್ಸು ಫ್ಯಾಮಿಲಿ ನಿಮ್ಗೆ ಯಾವ ರೀತಿ ಸಪೋರ್ಟ್ ಮಾಡ್ತಾರೆ, ಹೆಲ್ಪ್ ಆಗಿ ಬಂದು ಸಪೋರ್ಟ್ ನಿಲ್ತಾರೆ ಅಂತ ಈ ಸಾಡೆ ಸತಿ ನಿಮಗೆ ತಿಳಿಸ್ಕೊಟ್ಟಿರುತ್ತೆ. ಇದೊಂಥರ ಲೈಫ್ ಲೆಸನ್, ಒಂಥರ ಚೆನ್ನಾಗಿದೆ. ಶನಿ ಗ್ರಹ ನಿಮಗೆ ಅದು ಇಲ್ದಿರಾ ನಿಮ್ಮ ರಾಶಿ ಅಧಿಪತಿ ಅಲ್ವಾ, ಎಷ್ಟಿದ್ರು ನಿಮಗೆ ಚೆನ್ನಾಗಿ ಟೀಚಿಂಗ್ ಮಾಡಿರ್ತಾನೆ. ಸೊ ಸಾಡೆ ಸಾತಿ ಒಳ್ಳೇದೆ, ಚೆನ್ನಾಗಿ ಎಂಜಾಯ್ ಮಾಡಿ. ನೀವು ತುಂಬಾ ಲೆಸನ್ ಕಲ್ತಿರ್ತೀರ, ಯಾರು ನಂಬೇಕಂತ, ಜೀವನದಲ್ಲಿ ಹೆಂಗ್ ಬದುಕ್ಬೇಕು ಅಂತ ತೋರ್ಸ್ಕೊಟ್ಟಿರ್ತಾರೆ. ನಿಮಗಂತ ಒಂದು ಬೌಂಡ್ರಿ ಸೆಟ್ ಮಾಡಿ ಇಟ್ಕೊಳ್ಳಿ, ಹೆಂಗ್ ಇರ್ಬೇಕಂತ. 2026 ಚೆನ್ನಾಗಿ ಅದ್ಭುತವಾಗಿರುತ್ತೆ. ಆಮೇಲೆ ಜೂನ್ ತಿಂಗಳಿಂದ ಅಕ್ಟೋಬರ್ ತಿಂಗಳವರೆಗೆ ನನಗೆ ಇನ್ನು ಒಳ್ಳೆ ಕೆಲಸ ಸಿಗ್ತಾ ಇಲ್ಲ, ಒಳ್ಳೆ ಪ್ರಮೋಷನ್ ಸಿಗ್ತಿಲ್ಲ ಅನ್ನೋರಿಗೆ ಖಂಡಿತ ನಿಮಗೆ ಒಳ್ಳೆ ಪ್ರಮೋಷನ್ ಸಿಗುತ್ತೆ, ಒಳ್ಳೆ ಕೆಲಸ ಸಿಗುತ್ತೆ. ಗವರ್ಮೆಂಟ್ ಜಾಬ್ ಯಾವ್ದು ಟ್ರೈ ಮಾಡ್ತಾ ಇದೆ, ಖಂಡಿತ ಗವರ್ಮೆಂಟ್ ಜಾಬ್ ಕಾಂಪಿಟೇಷನ್ ಎಕ್ಸಾಮ್ ಅಲ್ಲಿ ವಿನ್ ಆಗ್ತೀರಾ. ಫಾರಿನ್ ಟ್ರಾವೆಲ್ ಹೋಗ್ಬೇಕನ್ನೋರಿಗೆ ಸೂಪರ್ ಆಗಿದೆ. ಸ್ವಲ್ಪ ಈ ಟೈಮಲ್ಲಿ ಸ್ವಲ್ಪ ಟೆನ್ಷನ್ ಇರುತ್ತೆ, ಕೋಪ ಜಾಸ್ತಿ ಇರುತ್ತೆ, ಸ್ಟ್ರೆಸ್ ಇರುತ್ತೆ, ಒಂಥರ ತುಂಬಾ ಟೈರ್ಡ್ ಆಗುತ್ತೆ.
ಎಷ್ಟೇ ಇದ್ರೂ, ಎಷ್ಟೇ ಟೈರ್ಡ್ ಇದ್ರು, ಎಷ್ಟೇ ಕಷ್ಟ ಇದ್ರು, ಎಷ್ಟಾದ್ರೂ ಏನೋ ಒಂದ್ ಮಾಡಿ ಕಷ್ಟಪಟ್ಟು ನಿಮ್ಗೆ ಕೆಲ್ಸ ಸಿಕ್ಬಿಡುತ್ತೆ, ಪ್ರಮೋಷನ್ ಆಗುತ್ತೆ. ನಿಮಗಂತ ಸೊಸೈಟಿಲಿ ಒಳ್ಳೆ ರೆಸ್ಪೆಕ್ಟು, ಒಳ್ಳೆ ಹೆಸರು ಸಿಗುತ್ತೆ ಈ ಜೂನ್ ತಿಂಗಳಿಂದ ಅಕ್ಟೋಬರ್ ತಿಂಗಳ ಒಳಗಡೆ. ಆಮೇಲೆ ನೆಕ್ಸ್ಟ್ ಬಂದು ನವೆಂಬರ್ ತಿಂಗಳು, ಡಿಸೆಂಬರ್ ತಿಂಗಳು. ಮದ್ವೆ ಮಾಡ್ಕೊಬೇಕನ್ನೋರ್ಗೆ ಸೂಪರ್ ಆಗಿದೆ. ಎಸ್ಪೆಷಲಿ ಬಿಸ್ನೆಸ್ ಮಾಡೋರ್ಗೆ, ನೀವೇನಾದ್ರು ಓನ್ ಬಿಸ್ನೆಸ್, ಸ್ವಂತ ಬಿಸ್ನೆಸ್ ಮಾಡ್ತಾ ಇದ್ದೆ, ಇಲ್ಲೊಂದು ಒಂದು ಶಾಪ್ ಇಟ್ಕೊಂಡಿದ್ದೀನಿ ಅನ್ನೋರ್ಗೆ ಈ ವರ್ಷ ಪೂರ್ತಿ ವ್ಯಾಪಾರ ಚೆನ್ನಾಗಿ ಸಕ್ಸಸ್ಫುಲ್ ಆಗುತ್ತೆ. ಈ ಟೈಮಲ್ಲಿ ನೀವು ಈ ಲಾಟ್ರಿಯಲ್ಲಿ ವಿನ್ ಆಗೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಎಸ್ಪೆಷಲಿ ನೀವೇನಾದ್ರು ಒಂದು ಬುಕ್ ಬರೀತಾ ಇದ್ದೀನಿ, ಒಂದು ಯೂಟ್ಯೂಬ್ ಚಾನಲ್ ಮಾಡಬೇಕು, ಇನ್ಸ್ಟಾಗ್ರಾಮ್ ಮಾಡಬೇಕು, ಸಿನಿಮಾಗೆ ಹೋಗ್ಬೇಕು, ಸ್ಪೋರ್ಟ್ಸ್ ಹೋಗ್ಬೇಕು ಅನ್ನೋರಿಗೆ ಒನ್ ಆಫ್ ದಿ ಬೆಸ್ಟ್ ಟೈಮ್. ನೀವು ಖಂಡಿತ ಕಣ್ಮುಚ್ಕೊಂಡು ಹೋಗ್ಬೋದು. ತುಂಬಾ ಚೆನ್ನಾಗಿ ಅದ್ಭುತವಾಗಿದೆ. ಸೊ ಓವರ್ ಆಲ್ ನಿಮಗೆ ತುಂಬಾ ಫೇವರ್ ಆಗೇ ಇದೆ. ನಿಮಗೇನು ಅಷ್ಟೊಂದು ಕಷ್ಟ ಏನಿಲ್ಲ. ಗೋಚರ ಪ್ರಕಾರ ಏನು ಕಷ್ಟ ಇಲ್ಲ, ಚೆನ್ನಾಗೇ ಇದೆ. ಆದ್ರೆ ನಿಮ್ಮ ಜಾತಕ ಪ್ರಕಾರ ಇವಾಗ ಏನ್ ದಶಾ ಬುಕ್ ನಡೀತಿದ್ಯೋ ಅದನ್ನ ಮಾತ್ರ ಫಾಲೋ ಮಾಡಿದ್ರೆ ಸಾಕು. ಸಮ್ ರೆಮಿಡೀಸ್ ಹೇಳ್ತೀನಿ, ಏನೂ ಇಲ್ಲ. ಗುರುವಾರ ರಾಯರು ಟೆಂಪಲ್ ಹೋಗಿ ಬನ್ನಿ. ರಾಯರು ಟೆಂಪಲ್ ಹೋಗಿ ಬರ್ತಾ ಇದೆ, ಖಂಡಿತ ನಿಮ್ ಎಲ್ಲಾ ಕನಸು ನನ್ಸಾಗುತ್ತೆ. ನೀವು ಸಾಧ್ಯವಾದ್ರೆ ಈ ವರ್ಷ ಪೂರ್ತಿ ನೀವು ಅನ್ಕೊಂಡಿದ್ ಎಲ್ಲಾ ಕೆಲಸ ಚೆನ್ನಾಗ್ ಆಗ್ಬೇಕಂದ್ರೆ ಪ್ರತಿ ಶನಿವಾರ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಒಂದು ರುದ್ರಾಕ್ಷ ಹೇಳ್ತೀನಿ, 7 ಮುಖಿ ರುದ್ರಾಕ್ಷ. ಈ ವರ್ಷ ಪೂರ್ತಿ ನೀವು ಅನ್ಕೊಂಡಿದ್ ಎಲ್ಲಾ ಕೆಲಸ ಚೆನ್ನಾಗ್ ಆಗ್ಬೇಕಂದ್ರೆ 7 ಮುಖಿ ರುದ್ರಾಕ್ಷ ಹಾಕೊಳ್ಳಿ. ನಿಮ್ಮ ಕತ್ತಿಗೆಗೆ, ನಿಮ್ಮ ಕೊರಳಿಗೆ ತುಂಬಾ ಚೆನ್ನಾಗಿರುತ್ತೆ. ನಿಮ್ಮ ಬಲಗೈ ರೈಟ್ ಹ್ಯಾಂಡ್ಗೆ ನೀವು ಅನ್ಕೊಂಡಿದ್ ಎಲ್ಲಾ ಕೆಲಸ ಆಗ್ಬೇಕಂದ್ರೆ ಬಲಗೈ ರೈಟ್ ಹ್ಯಾಂಡ್ಗೆ ಹಲ್ದಿ ಕಲರ್, ಯೆಲ್ಲೋ ಕಲರ್ ದಾರ ಕಟ್ಕೊಳ್ಳಿ. ಗಂಡಸರಾಗಿದ್ದೆ ಬಲಗೈಗೆ, ಹೆಂಗಸರಾಗಿದ್ದೆ ಎಡಗೈಗೆ ಹಲ್ದಿ ಕಲರ್ ದಾರ ಕಟ್ಕೊಳ್ಳಿ. ತುಂಬಾ ಸಕ್ಸಸ್ಫುಲ್ ಆಗಿರುತ್ತೆ. ಅಂಡ್ ಒಂದು ಸರಿ ಸಾಧ್ಯವಾದ್ರೆ ಒಂದು ದೇವಸ್ಥಾನ ಇದೆ, ಆಲಂಗುಡಿ ಗುರು ಟೆಂಪಲ್. ಗುರು ದೇವಸ್ಥಾನ, ನವಗ್ರಹದಲ್ಲಿ ಗುರು ದೇವಸ್ಥಾನ ಬಂದು ಆಲಂಗುಡಿ ಗುರು ಟೆಂಪಲ್. ಎಲ್ಲಿದೆ ಅಂದ್ರೆ ಇದು ತಮಿಳ್ನಾಡಲ್ಲಿ ತಿರುವಾರೂರ್ ಡಿಸ್ಟ್ರಿಕ್ಟ್, ಕುಂಭಕೋಣಂ ಸೈಡ್ ಬರುತ್ತೆ. ನೀವು ಯೂಟ್ಯೂಬ್ ಅಲ್ಲಿ, ಗೂಗಲ್ ಅಲ್ಲಿ ಹೋಗಿ ಸರ್ಚ್ ಮಾಡಿ ಒಂದ್ಸರಿ ಆಲಂಗುಡಿ ಗುರು ಟೆಂಪಲ್ ಹೋಗಿ ಬನ್ನಿ. ಈ ವರ್ಷ ಪೂರ್ತಿ ತುಂಬಾ ಚೆನ್ನಾಗಿರುತ್ತೆ ಅಂತ ತೋರಿಸ್ತಿದೆ. ಮತ್ತೆ ಲಾಸ್ಟ್ ಅಲ್ಲಿ ಈ ರಾಹು ಕೇತು ಅನ್ನೋ ಗ್ರಹಗಳು ಸ್ವಲ್ಪ ಲೈಟ್ ಆಗಿ ನಿಮ್ಗೆ ಡಿಸ್ಟರ್ಬ್ ಮಾಡುತ್ತೆ. ಅದು ಎಸ್ಪೆಷಲಿ ನವೆಂಬರ್ ತಿಂಗಳು, ಡಿಸೆಂಬರ್ ತಿಂಗಳು ಸ್ವಲ್ಪ ಡಿಸ್ಟರ್ಬ್ ಮಾಡುತ್ತೆ. ಆರೋಗ್ಯದಲ್ಲಿ ಸ್ವಲ್ಪ ಡಿಸ್ಟರ್ಬ್ ಮಾಡುತ್ತೆ. ಮತ್ತೆ ಮದುವೆ ಜೀವನದಲ್ಲಿ, ಮದುವೆ ಆಗ್ಬೇಕನ್ನೋರ್ಗೂ ಡಿಸ್ಟರ್ಬ್ ಮಾಡುತ್ತೆ. ಮತ್ತೆ ನೀವು ಮದುವೆ ಮಾಡ್ಬೇಕು ಅನ್ಕೊಂಡೆ ಒಂದ್ ಹುಡುಗ ನೋಡ್ತಾರೆ, ಇಷ್ಟ ಆಗುತ್ತೆ. ಒಂದ್ ವಾರ ಆದ್ಮೇಲೆ ನನಗೇನೋ ಈ ಹುಡುಗಿ ಬೇಡ ಅನ್ಸುತ್ತೆ, ಈ ಹುಡುಗ ಬೇಡ ಅನ್ಸುತ್ತೆ ಅಂತ ಸ್ವಲ್ಪ ರಿಜೆಕ್ಟ್ ಮಾಡ್ತಾ ಇರ್ತಾರೆ. ಸ್ವಲ್ಪ ನಿಮ್ಗೊಂಥರ ಕ್ಯಾಲ್ಕುಲೇಷನ್ ಮೈಂಡ್, ನಿಮ್ ಮೈಂಡಲ್ಲಿ ತುಂಬಾ ಏನೋ ಒಂದು ಓಡ್ತಾನೆ ಇರುತ್ತೆ. ಈ ವರ್ಷ ಪೂರ್ತಿ ನಿಮ್ಗೆ ಜಾಸ್ತಿ ತಲೆನೋವು, ಸ್ಟ್ರೆಸ್ ಜಾಸ್ತಿ ಇರುತ್ತೆ. ಸಾಧ್ಯವಾದ್ರೆ ಈ ಈ ವರ್ಷ ಲಾಸ್ಟ್ ಅಲ್ಲಿ ಒಂದ್ಸರಿ ಶ್ರೀಕಾಳಹಸ್ತಿ ಹೋಗಿ ಬನ್ನಿ. ಶ್ರೀಕಾಳಹಸ್ತಿ ಗೊತ್ತಿರುತ್ತೆ, ತಿರುಪತಿಯಿಂದ ಮುಂದೆ ಶ್ರೀಕಾಳಹಸ್ತಿ ಹೋಗಿ ಬನ್ನಿ. ಹೋಗಿ ಸುಮ್ನೆ ದರ್ಶನ ಮಾಡ್ಕೊ ಬಂದೆ ಸಾಕು. ಬೇರೆ ಈ ಪೂಜಾ ಇವೆಲ್ಲ ಏನು ಬೇಕಾಗಿಲ್ಲ, ಅದ್ ಮಾಡ್ಕೊ ಬನ್ನಿ. ಮತ್ತೆ ಸಾಧ್ಯವಾದ್ರೆ ಸ್ವಲ್ಪ ಸಾಲ ಮಾಡೋದು ಸ್ವಲ್ಪ ಅವಾಯ್ಡ್ ಮಾಡಿ. ಸಾಲದಿಂದ ಸ್ವಲ್ಪ ತುಂಬಾ ಟೆನ್ಷನ್ ಆಗ್ಬಿಡುತ್ತೆ, ತುಂಬಾ ಸ್ಟ್ರೆಸ್ ಆಗ್ಬಿಡುತ್ತೆ, ಹೆಲ್ತ್ ಸ್ವಲ್ಪ ತುಂಬಾ ಡಿಸ್ಟರ್ಬ್ ಆಗುತ್ತೆ. ಏನಾದ್ರೂ ಸಾಲ ಮಾತ್ರ ಮಾಡಕ್ ಹೋಗ್ಬೇಡಿ. ಮತ್ತೆ ಈ ವರ್ಷ ನೀವು ಅನ್ಕೊಂಡಿದ್ ಎಲ್ಲಾ ಕೆಲಸ ಚೆನ್ನಾಗ್ಬೇಕಂದ್ರೆ ಉಂಗುರ, ಯಾವ ಉಂಗುರ ಹಾರಲು ಹಾಕೊಂಡ್ರೆ ನಿಮ್ಗೆ ತುಂಬಾ ಚೆನ್ನಾಗಿರುತ್ತೆ ಅಂದ್ರೆ ಕನಕ ಪುಷ್ಯರಾಗ. ಕನಕ ಪುಷ್ಯರಾಗ ಯೆಲ್ಲೋ ಶಫೇರ್ ಉಂಗುರ ಹಾಕೊಬಹುದು, ಚೆನ್ನಾಗಿರುತ್ತೆ. ಹಂಗಿಲ್ಲ ಅಂದ್ರೆ ನೀವು ಏನ್ ಮಾಡ್ತೀರಂದ್ರೆ ನೀಲಿ ಮಣಿ, ಬ್ಲೂ ಶಫೇರು ಮಧ್ಯದ ಬೇಲಕ್ಕೆ ಹಾಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಈ ವರ್ಷ ಒಂದು ರೆಮಿಡೀಸ್ ಹೇಳ್ತೀನಿ, ಇದು ಮಾಡಿದ್ರೆ ನಿಮ್ ಲೈಫ್ ಸೂಪರ್ ಆಗಿರುತ್ತೆ. ಏನ್ ರೆಮಿಡೀಸ್ ಮಾಡ್ಬೇಕಂದ್ರೆ ವರ್ಷಕ್ಕೆ 12 ತಿಂಗಳಿದೆ, 4 ತಿಂಗಳಿಗೆ ಒನ್ ಟೈಮ್ ಈ ಪರಿಹಾರ ಮಾಡಿ. ಯಾವಾಗ ಮಾಡ್ಬೇಕಂದ್ರೆ ಜನವರಿ ತಿಂಗಳು, ಮೇ ತಿಂಗಳು, ಸೆಪ್ಟೆಂಬರ್ ತಿಂಗಳು ಈ ಪರಿಹಾರ ಮಾಡಿದ್ರೆ ನಿಮ್ ಲೈಫ್ ಒಂದು 50% ಲೈಫ್ ಸೂಪರ್ ಆಗಿ ಚೆನ್ನಾಗಿ ಅನುಕೂಲವಾಗಿರುತ್ತೆ. ಏನ್ ಮಾಡ್ಬೇಕಂದ್ರೆ ಗುರುವಾರ ಇಲ್ಲ ಶನಿವಾರ ಏನ್ ಮಾಡ್ತೀರಾ ಅಂದ್ರೆ, ಸೊ ಈ ರೋಡ್ ಸೈಡು ಸ್ಲಮ್ ಪೀಪಲ್ ಇರ್ತಾರಲ್ವಾ, ಸ್ಲಮ್ ಪೀಪಲ್ ಅಂದ್ರೆ ಅವ್ರಿಗೆ ತಿನ್ನಕ್ಕೆ ಊಟ ಇರೋದಿಲ್ಲ, ಹಾಕೊಳಕ್ ಬಟ್ಟೆ ಇರೋದಿಲ್ಲ. ಸೊ ನೀವೇನ್ ಮಾಡ್ತೀರಾ ಅಂದ್ರೆ ಜನವರಿ ತಿಂಗಳು ಯಾವ್ದನ ಒಂದು ಗುರುವಾರ, ಒಂದು ಶನಿವಾರ, ಯಾವ್ದನ ಒಂದು ದಿವಸ ಚೂಸ್ ಮಾಡ್ಕೊಂಡು ಅವ್ರಿಗೆ ಹೋಗಿ ಯೆಲ್ಲೋ ಕಲರ್ ಬೆಡ್ಶೀಟ್ ದಾನ ಮಾಡಿ. ಯೆಲ್ಲೋ ಕಲರ್ ಬೆಡ್ಶೀಟ್ ಅವ್ರ ಮನೆಗೆ ಕೊಟ್ಟು ಬನ್ನಿ. ಇವಾಗ ಚಳಿಕಾಲ ಅಲ್ವಾ, ಅದಕ್ಕೋಸ್ಕರ ಜನವರಿ ತಿಂಗಳು ಯಾವ್ದಾರ ಒಂದು ಗುರುವಾರ ಹೋಗಿ
ಯೆಲ್ಲೋ ಕಲರ್ ಬೆಡ್ಶೀಟ್ ಕೊಟ್ಟು ಬನ್ನಿ. ಮೇ ತಿಂಗಳು ಅವ್ರ ಮನೆಗೆ ಮಕ್ಕಳಿದ್ದೆ, ಚಿಕ್ಕ ಚಿಕ್ಕ ಮಕ್ಕಳು ಓದೋ ಮಕ್ಕಳಿದ್ದೆ, ಅವ್ರಿಗೆ ಏನಾದ್ರು ಬುಕ್ಸು, ಬ್ಯಾಗು, ಫೀಸು ತಕ್ಕೊಡಿ. ಇಲ್ಲಾಂದ್ರೆ ಚಿಕ್ಕ ಚಿಕ್ಕ ಮಕ್ಕಳಿಗೆ ಬಂದು ಯೆಲ್ಲೋ ಕಲರ್ ನಿಮ್ಗೆ ಸಿಗ್ಲಿಲ್ಲ ಅಂದ್ರೆ ಬ್ಲೂ ಕಲರ್, ನೀಲಿ ಕಲರ್ ಅವ್ರ ಚಿಕ್ಕ ಚಿಕ್ಕ ಮಕ್ಕಳಿಗೆ ಜರ್ಕಿನು, ಸ್ವೆಟರು ತಕ್ಕೊಡಿ. ಇದು ಜನವರಿ ತಿಂಗಳು ಮಾಡಿ, ಮೇ ತಿಂಗಳು ಮಾಡಿ. ಸೆಪ್ಟೆಂಬರ್ ತಿಂಗಳು ಏನ್ ಮಾಡ್ತೀರಾ ಅಂದ್ರೆ ಅನ್ನದಾನ ಮಾಡಿ. ಅನ್ನದಾನ ಮಾಡ್ಬೋದು. ಒಂದು 10 ಜನಕ್ಕೆ ಊಟ ಹಾಕ್ತೀರ ಅಂದ್ರೂ ಆಗ್ಬೋದು. ಹಂಗಿಲ್ಲ ಅಂದ್ರೆ ಸೊ ಆಂಜನೇಯನ ದೇವಸ್ಥಾನ ಮುಂದೆ, ಶನಿ ಮಹಾತ್ಮ ಟೆಂಪಲ್ ಮುಂದೆ ಯಾರಾದ್ರೂ ಹ್ಯಾಂಡಿಕ್ಯಾಪ್ ಪೀಪಲ್ ಇದೆ ಅವ್ರಿಗೆ ಮೆಡಿಸನ್, ಹ್ಯಾಂಡಿಕ್ಯಾಪ್ ಪೀಪಲ್ಗೆ ಸ್ವಲ್ಪ ಮೆಡಿಸನ್ ಆಗದಷ್ಟು, ಇಲ್ಲ ಅವ್ರಿಗೆ ಏನ್ ಸಮಸ್ಯೆ ಐತೆ ಅಂದ್ಬಿಟ್ಟು ಮೆಡಿಸನ್ ಟ್ಯಾಬ್ಲೆಟ್ ಆದ್ರೂ ತಕ್ಕೊಡಿ. ಮೆಡಿಸನ್ಗೆ ಇಲ್ಲ ಅಂತ ಒಂದ್ ಸ್ವಲ್ಪ ಹಣಕಾಸು ಆದ್ರೂ ಕೊಡಿ. ಹಂಗಿಲ್ಲ ಅಂದ್ರೆ ಇವಾಗ ರೋಡ್ ಸೈಡ್ ಸ್ಲಮ್ ಪೀಪಲ್ ಇರ್ತಾರಲ್ಲ ಅವ್ರಿಗೆ ಒಂದು 2-3 ತಿಂಗಳಿಗೆ ಆಗೋಷ್ಟು ಅವ್ರ ಮನೆ ಸಂಸಾರಕ್ಕ, ಇವಾಗ ಅಡಿಗೆ ಮಾಡಿ ತಿನ್ನೋದಕ್ಕೆ ಏನೇನ್ ಬೇಕು ಆ ಮನೆ ಸಂಸಾರಕ್ಕೆ ಆಗೋಷ್ಟು ಯಾವ್ದಾರ ಒಂದು ಶನಿವಾರ ಇಲ್ಲ ಗುರುವಾರ ಯಾವ್ದಾರ ಒಂದು ದಿನ ಹೋಗಿ ಸೆಪ್ಟೆಂಬರ್ ತಿಂಗಳು ದಾನ ಮಾಡಿ. ಇವೆಲ್ಲ ದಾನ ಮಾಡ್ತಾ ಬಂದೆ ಈ ವರ್ಷ ಪೂರ್ತಿ ನಿಮ್ ಲೈಫು 50% ಸೂಪರ್ ಆಗಿರುತ್ತೆ. ಗೋಚರ ಫಲ 20%, ನಾನೇನಿರೋ ಪರಿಹಾರ ಮಾಡಿದೆ 50% ನಿಮ್ ಲೈಫ್ ಚೆನ್ನಾಗಿರುತ್ತೆ. 100% ನಿಮ್ ಲೈಫ್ ಚೆನ್ನಾಗಿರ್ಬೇಕಂದ್ರೆ ಕಂಪಲ್ಸರಿ ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್ಗೆ ಫೋನ್ ಮಾಡಿ ನಿಮ್ಮ ಜಾತಕ ಪ್ರಕಾರ ಯಾವ ದಶೆ ನಡೀತಿದೆ, ಯಾವ ಭುಕ್ತಿ ನಡೀತಿದೆ ಅಂತ ತಿಳ್ಕೊಬೇಕು. ಯಾಕಂದ್ರೆ ದಶಾ ಭುಕ್ತಿನೇ ತುಂಬಾ ಇಂಪಾರ್ಟೆಂಟ್. ದಶಾ ಭುಕ್ತಿ ಪ್ರಕಾರ ನಿಮ್ ಲೈಫ್ ಅಲ್ಲಿ ಇವಾಗ ಯಾವ ದಶೆ ನಡೀತಿದ್ವು ಅದ್ರ ಪ್ರಕಾರ ನಿಮ್ಮ ಲೈಫ್, ಇಡೀ ಲೈಫ್ 80% ರೂಲ್ ಮಾಡುತ್ತೆ. ಸೊ ಅದು ತಿಳ್ಕೊಬೇಕಂದ್ರೆ ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್ಗೆ ಫೋನ್ ಮಾಡಿ. ಸೊ ಮತ್ತೆ ಟೈಮಿಂಗ್ ಹೇಳ್ತೀನಿ, ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ. ಮತ್ತೆ ಮೇನ್ ಇಂಪಾರ್ಟೆಂಟು, ಮಿಸ್ ಮಾಡಿದಿರಾ ಈ GP ಗ್ರೂಪ್ ನ ಚಾನಲ್ ನ ಸಬ್ಸ್ಕ್ರೈಬ್ ಆಗಿ ಇಟ್ಕೊಳ್ಳಿ. ಅದು ಇಲ್ದಿರಾ ನಾನು ಬಂದು ಕನ್ನಡ, ತೆಲುಗು, ತಮಿಳ್, ಇಂಗ್ಲಿಷ್ 4 ಭಾಷೆ ಮಾತಾಡ್ತೀನಿ. ಸೋಮವಾರದಿಂದ ಶುಕ್ರವಾರ ಮಾತ್ರ ಭವಿಷ್ಯ ಹೇಳ್ತೀನಿ. ಶನಿವಾರ ಭಾನುವಾರ ಜ್ಯೋತಿಷ್ಯ ಹೇಳೋದಿಲ್ಲ. ಇನ್ನು ಇಂಟ್ರೆಸ್ಟಿಂಗ್ ಆಗಿ ಈ ರೀತಿ ರೆಮಿಡೀಸ್ ಮೋಸ್ಟ್ಲಿ ಯಾವ ಜ್ಯೋತಿಷ್ಯರು ಹೇಳಿರೋದಿಲ್ಲ. ಈ ರೆಮಿಡೀಸ್ ಫಾಲೋ ಮಾಡಿ ಇನ್ನು ಇಂಟ್ರೆಸ್ಟಿಂಗ್ ಆಗಿ ವಿಡಿಯೋಸ್ ಹಾಕ್ತೀನಿ ನಿಮ್ಮ ರಾಶಿ ಬಗ್ಗೆ. ಮಿಸ್ ಮಾಡಿದಿರಾ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.